ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತರ. ಆತ್ಮೀಯರೇ, ಒಂದು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ನಮ್ಮ SCಗಳಲ್ಲೇ ಶೆಡ್ಯೂಲ್ ಕಾಸ್ಟ್ ಜನರಲ್ಲೇ ಮನಗಿನ ಹೊಡ್ಕೋಬೇಕಾಗಿದೆ. ಯಾಕ್ರಪ್ಪ ಅನಗತ್ಯ ನೀವು ನಿಮ್ಮಲ್ಲಿ ಎಡಗೈಯೋ ಬಲಗೈಯೋ ಅಂತೇಳಿ ಒಬ್ಬರೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾಯಿದ್ದೀರಿ. ಇಲ್ಲಿವರೆಗೆ ಬಲಗೈದವರು ಹೆಚ್ಚು ಲಾಭ ಮಾಡ್ಕೊಂಡಿಲ್ವಾ ಈ 15% ರಿಸರ್ವೇಷನ್ದಲ್ಲೇ? ಅವರು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡು ಈ ನಿರ್ಧಾರ ಬರಬೇಕಾಗಿದೆ. ಯಾಕಂದರೆ ಮೇಲ್ವರ್ಗೀಯ ಜನ್ಯ ಜಾತಿಗಳು ನೋಡಿ, ಇವತ್ತು OBC ಸಹಿತ ಮಾಡಿಕೊಡ್ತಾ ಇಲ್ಲ, ಸರ್ವೆ ಮಾಡಿಕೊಡ್ತಾ ಇಲ್ಲ. ನಿಮ್ಮಲ್ಲಿ ಒಕ್ಕಟ್ಟು ಇಲ್ಲ ಅಂದರೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಎಡಗೈಯಾದ ಜಾತಿಗಳಿಗೆ ಅನ್ಯಾಯ ಆಗಿಲ್ಲ ಈ ಜಾಸ್ತಲ್ಲ. ನಿಮ್ಮಿಂದ ಅನ್ನೋದು ಬಲಗೈಯವರು ವಿಚಾರ ಮಾಡಬೇಕಾಗಿದೆ. ಹೌದು, ಮೇಲ್ಜಾತಿಗಳಿಂದ ಇಬ್ಬರಿಗೂ ಅನ್ಯಾಯ ಆಗಿದೆ, ಎಡಗೈ ಮತ್ತು ಬಲಗೈ ಜಾತಿಗಳಿಗೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತು ನಿಮಗೆ ತಿಕ್ಕಾಡೋದು ಏನದ? ತಪ್ಪಲ್ವ ಇದು? ನಾಗಮೋಹನ್ ದಾಸ್ ನಮ್ಮ ವರದಿ ಕೊಟ್ಟಿದ್ರು ಒಳ ಮೀಸಲಾತಿರುವಾಗ, ಅದು ತಿರಸ್ಕಾರ ಮಾಡಿರಿ, ಬಿಟ್ಟರೆ ಅದು ಅಂತ ಹೇಳ್ತಾ ಇದ್ದೀರಿ. ಗೊತ್ತಾ, ನಿಜವಾಗಿ ಇದು ಬರಬಾರ್ದು ನಿಮ್ಮ ಬಾಯಿಂದ. ನಾವೆಲ್ಲರೂ ಕೂಡಿ ಹೋಗೋಣಪ್ಪ, ಕೂಡಿ ಊಟ ಮಾಡೋಣ. ಹೌದು, ಅವ್ರು ಇಲ್ಲಿವರೆಗೆ ಅನ್ಯಾಯ ಆಗಿದೆ, ಅವ್ರು ಸಿಗಲಿ ಅನ್ನುವಂಥ ಮಾತು. ಅದರಲ್ಲಿ ಮುಖ್ಯವಾಗಿ